ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಇಂದು ನಾನು ಮನೆಯಲ್ಲೇ ತುಂಬ ರುಚಿಯಾದ ಮತ್ತು ಆರೋಗ್ಯಕರವಾದ ಮೆಂತ್ಯ ಪರಾಟ ಹೇಗೆ ಮಾಡುವುದೆಂದು ತೋರಿಸ್ಕೊಡ್ತೀನಿ. ನೋಡೋಣ ಬನ್ನಿ. ಮೊದಲು ಮೆಂತ್ಯ ಸೊಪ್ಪಿನ ಕಡ್ಡಿಗಳನ್ನು ಚೆನ್ನಾಗಿ ತೆಗೆದು ಕೇವಲ ಎಲೆಗಳನ್ನು ಮಾತ್ರ ಇಡಬೇಕು. ನಂತರ ಈ ಎಲೆಗಳನ್ನು ಚೆನ್ನಾಗಿ ತೊಳಿಬೇಕು, ಯಾಕಂದರೆ ಇದರಲ್ಲಿ ಜಾಸ್ತಿ ಮಣ್ಣಿರುತ್ತೆ. ತೊಳೆದಾಗಿದೆ. ಇದನ್ನು ನಾನು ನೋಡಿ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿದ್ದೇನೆ, ನೀವು ನೋಡ್ಬೋದು. ಇದಾದ ನಂತರ ಒಂದು ದೊಡ್ಡ ಪ್ಲೇಟಿಗೆ 1 ಬೌಲ್ನಷ್ಟು ಮೊಸರು ಹಾಕಬೇಕು. ಅದರ ಮೇಲೆ 2 ಚಮಚದಷ್ಟು ಉಪ್ಪು, 2 ಚಮಚ ಎಣ್ಣೆ, ಸ್ವಲ್ಪ ಅರಿಶಿನ ಹಾಕಬೇಕು. ನಂತರ 1 ದೊಡ್ಡ ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, 1 ದೊಡ್ಡ ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಕೂಡ ಹಾಕಬೇಕು. ಆಮೇಲೆ 1 ಚಿಕ್ಕ ಚಮಚ ಸೋಂಪು, 1 ಚಿಕ್ಕ ಚಮಚ ಓಂ, 1 ಚಿಕ್ಕ ಚಮಚ ಎಳ್ಳು ಮತ್ತು ನಿಮ್ಮ ಇಷ್ಟದ ಮಸಾಲ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರುವ ಮೆಂತ್ಯ ಸೊಪ್ಪು ಹಾಕಿ 1 ಬೌಲ್ನಷ್ಟು ಗೋಧಿ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಉಂಡೆಯನ್ನು ಮಾಡಿಕೊಳ್ಬೇಕು. ನೀರು ಸೇರಿಸೋದ್ರಿಂದ ಉಂಡೆ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಈ ಉಂಡೆಯನ್ನು ಕಡಿಮೆ ಅಂದರೆ 1 ತಾಸು ಸೈಡಿಗೆ ಇಡಬೇಕು. ಹೀಗೆ ಮಾಡುವುದರಿಂದ ಪರಾಟ ಸಾಫ್ಟ್ ಬರುತ್ತೆ ಮತ್ತು ಪದರು ಕೂಡ ಆಗುತ್ತೆ. ನೋಡಿ 1 ತಾಸು ಸೈಡಿಗೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ ಮೇಲಿನಿಂದ ಎಣ್ಣೆ ಕೂಡ ಸವರ್ತೀನಿ. ಈಗ ಟ್ರಯಾಂಗಲ್ ಶೇಪ್ ಮಾಡಿ ಇದನ್ನು ಲಟ್ಟಣಿಗೆಯಿಂದ ಚೆನ್ನಾಗಿ ಲಟ್ಟಿಸ್ಕೊಳ್ಬೇಕು. ತೆಳುವಾಗಿ ಲಟ್ಟಿಸ್ಕೊಳ್ಬೇಕು. ಇದನ್ನು ದಪ್ಪ ಮಾಡಬಾರ್ದು. ದಪ್ಪ ಮಾಡೋದ್ರಿಂದ ಒಳಗಡೆ ಬೇಯಲ್ಲ. ನೋಡಿ ಈಗ ಲಟ್ಟಿಸ್ಕೊಂಡಾಗಿದೆ. ಈಗ ನಮ್ಮ ಕಾವಲಿ ಕೂಡ ಬಿಸಿಯಾಗಿದೆ. ಇದಕ್ಕೆ ಮೇಲಿಂದ ಎಣ್ಣೆ ಹಾಕಿ ಇದರ ಮೇಲೆ ಲಟ್ಟಿಸ್ಕೊಂಡ ಪರಾಟ ಹಾಕಿ ಮತ್ತೆ ಮೇಲಿನಿಂದ ಎಣ್ಣೆ ಹಾಕಿ 2 ಸೈಡಿಗೆ ಕಂದು ಬಣ್ಣ ಬರೋ ತನಕ ಇದನ್ನು ಚೆನ್ನಾಗಿ ಬೇಯಿಸಬೇಕು. ನೋಡಿ 1 ಸೈಡಿಗೆ ಇದು ಬೆಂದಿದೆ, ಕಲರ್ ಕೂಡ ಬಂದಿದೆ. ಈಗ ನಮ್ಮ ಪರಾಟ ರೆಡಿಯಾಗಿದೆ. ನೋಡಿ ಈ ಪರಾಟ ಮೊಸರು ಮತ್ತು ಉಪ್ಪಿನಕಾಯಿ ಜೊತೆಗೆ ಸರ್ವ್ ಮಾಡಿ. ಇಷ್ಟು ಸುಲಭವಾಗಿ ರುಚಿಯಾದ ಮೆಂತ್ಯ ಪರಾಟ ತಯಾರಾಗಿದೆ. ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸೀತಾ ವೈದ್ಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು ಸ್ನೇಹಿತರೆ.